Welcome to Kaba Bridge. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡ್ತಾ ಇದ್ದಾರೆ ಎದುರುಗಡೆ ಆಂಡ್ರಾಯ್ಡ್ ಫೋನ್ ಮತ್ತೆ ಐಫೋನ್ ಇದೆ. ಐಫೋನ್ ಅಲ್ಲಿ ಚೈನಾ ಟೈಮ್ ತೋರಿಸ್ತಿದೆ 8:35 8:35. ಅಗೇನ್ ಆಂಡ್ರಾಯ್ಡ್ ಅಲ್ಲಿ ತೋರಿಸ್ತಿದೆ 6:05. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ, ಸ್ವಲ್ಪ ಸಕ್ಕರೆ ಸೇರಿಸಿ ಮಗ್ಗನಿಂದ ಆ ಮಗ್ಗಗೆ ಸವೆಯಿರಿ ಟೇಸ್ಟಿ ಕಾಫಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಯಲ್ ರೈಡಾ. ನಮ್ಮ 5ನೇ ದಿನದ ಪಾರ್ಟ್ 2 ವಿಡಿಯೋನ ಇವತ್ತು ನಾವು ನಿಮಗೆ ನಾಕೋ ಲೇಕಿಂದ ಟುವರ್ಡ್ಸ್ ಟಾಬೋ ತನಕ ಕರ್ಕೊಂಡು ಹೋಗ್ತೀವಿ. ಬನ್ನಿ. ನಾಕೋ ಲೇಕ್ನ ಒಂದು ಸುಂದರವಾದ ದೃಶ್ಯಗಳನ್ನು ನೋಡಿಕೊಂಡು ನಮ್ಮ ಜರ್ನಿನ ಟುವರ್ಡ್ಸ್ ಟಾಬೋ ಕಡೆಗೆ ಮುಂದುವರಿಸಿದ್ದೀವಿ. ಇಲ್ಲಿ ಒಂದು ಸೂಪರ್ ಸಿನಿಕ್ ಸ್ಪಾಟ್ ಇದೆಯಂತೆ. ಅದನ್ನ ನೋಡಿಕೊಂಡು ನಾವು ನಮ್ಮ ಲಂಚ್ ಅನ್ನ ಮುಗಿಸಿ ನಾವು ಗ್ಯೂ ಮಾನಿಸ್ಟ್ರಿಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಈ ರೋಡ್ ಅಂತೂ ಭಯಂಕರ ಅಡ್ವೆಂಚರಸ್ ಆಗಿದೆ. ಮಧ್ಯ ಈ ಗ್ರೀನರಿ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಾ, ಇದು ಕಾಣಿಸ್ತಿದೆ, ಸೂಪರ್ ಆಗಿದೆ. ನಮ್ಮ ಸ್ನೇಹಿತರೆಲ್ಲ ಅದರ್ ಸೈಡ್ ರೋಡ್ ಅಲ್ಲಿ ಇದ್ದಾರೆ. ನಾನು ಅವ್ರನ್ನ ಇವಾಗ ಹೋಗಿ ಜಾಯಿನ್ ಆಗ್ತೀನಿ. ಇಲ್ಲಿಂದ ಟ್ಯಾಬೋ ಬಂದು ಆಲ್ಮೋಸ್ಟ್ 65 to 70 ಕಿಲೋಮೀಟರ್ಸ್ ಇದೆ. ಸೊ ರೀಚ್ ಆಗೋ ತನಕ ಆಲ್ಮೋಸ್ಟ್ 7:30 to 8 o'clock ಆಗುತ್ತೆ. ನೋಡ್ತಾ ಇದ್ದೀರಾ, ನನ್ನ ಕಣ್ಣು ಮುಂದೆ ವಂಡರ್ಫುಲ್ ಬ್ರಿಡ್ಜ್ ಇದೆ. ಸೊ ಅದನ್ನು ಕ್ರಾಸ್ ಮಾಡಿ ಒಂದು ಬ್ಯೂಟಿಫುಲ್ ಸ್ಪಾಟ್ಗೆ ನಾನು ಇವಾಗ ಹೋಗ್ತೀನಿ. ಬನ್ನಿ ನಮ್ಮ ಜರ್ನಿನ ಮುಂದುವರ್ಸೋಣ. ಎಲ್ಲಿಗೆ ಹೇಳಿ? ಟುವರ್ಡ್ಸ್ ಟ್ಯಾಬೋ. ನೋಡ್ತಾ ಇದ್ದೀರಾ, ದೂರದಲ್ಲಿ ವಂಡರ್ಫುಲ್ ಸಿನಿಕ್ ಇದೆ. ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ದೈತ್ಯಾಕಾರದ ಬಂಡೆಗಳು. ಇದನ್ನ ನೀವು ಎಲ್ಲೂ ನೋಡಿರಕ್ ಸಾಧ್ಯನೇ ಇಲ್ಲ. ಮಠ ಮಧ್ಯಾಹ್ನ ಈ ಬಿಸಿಲಲ್ಲಿ ಈ ಸೂಪರ್ ಆಗಿರೋ ಲೊಕೇಶನ್ ಎಷ್ಟು ಹಿತ ನೀಡ್ತಿದೆ ನಮ್ಮ ಕಣ್ಣಿಗೆ. ಇಲ್ಲಿ ಇದೊಂದು ಬ್ರಿಡ್ಜ್ ಕ್ರಾಸ್ ಮಾಡಿದ್ಮೇಲೆ ಒಂದು ಸೂಪರ್ ಸಿನಿಕ್ ಸ್ಪಾಟ್ ಇದೆ. ನೋಡ್ಕೊಂಡು ನಮ್ಮ ಜರ್ನಿನ ಟುವರ್ಡ್ಸ್ ಟ್ಯಾಬೋ ಕಡೆಗೆ ಮುಂದುವರ್ಸೋಣ. ಇಲ್ಲಿ ಕಂಪ್ಲೀಟ್ಲಿ ಟ್ರಾಫಿಕ್ ಜಾಮ್ ಇದೆ. ನಮ್ಮ ಬೈಕ್ ನ ಮುಂದೆ ಹೋಗಿ ಪಾರ್ಕ್ ಮಾಡ್ತೀವಿ. ಇವಾಗ ಬನ್ನಿ. ವೆಲ್ಕಮ್ ಟು ಕಾಬಾ ಬ್ರಿಡ್ಜ್. ನೋಡ್ತಾ ಇದ್ದೀರಾ, ಈ ಜಂಕ್ಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಅಮೇಜಿಂಗ್ ಪ್ಲೇಸ್ ನೋಡ್ಕೊಂಡು ನಮ್ಮ ಜರ್ನಿನ ನಾವು ಮುಂದುವರಿಸಿದೀವಿ. ಲೆಫ್ಟ್ ಸೈಡ್ ನೋಡ್ತಾ ಇದ್ರ ಒಂದು ದೊಡ್ಡ ಪಾತಾಳ ಭಯಂಕರ ಇದೆ. ನೋಡ್ತಾ ಇದ್ರ ಲೆಫ್ಟ್ ಸೈಡ್ಗೆ ವಂಡರ್ಫುಲ್ ಸಟ್ಲೇಜ್ ನದಿ ಹರಿತಾ ಇದೆ. ಈ ರೋಡಲ್ಲಿ ಏನಾದ್ರು ಅರ್ಜೆಂಟ್ಗೆ ನೀರ್ ಬೇಕು, ಕಾಫಿ ಬೇಕು ಅಂದ್ರೆ ಏನು ಇರಲ್ಲ. ಅದಕ್ಕೋಸ್ಕರ ನಾವು ಪ್ಲಾನ್ ಮಾಡಿ ಮೊದ್ಲೇ ನಮ್ಮ ಕಾಫಿ, ಇನ್ಸ್ಟೆಂಟ್ ಕಾಫಿನಾಗ್ಲಿ ಹಾಲಾಗ್ಲಿ ಎಲ್ಲ ತಂದಿದ್ವಿ. ನಮ್ಮ ಅಶ್ವಥ್ ಅವರು ಗಾಡಿ ರೆಡಿ ಮಾಡೋದಲ್ದೆ ಕಾಫಿನೂ ಸೂಪರ್ ಆಗಿ ಮಾಡ್ತಾರೆ, ಗೊತ್ತಾ ನಿಮ್ಗೆ?
ಇಲ್ಲಿಂದ ನಮ್ಮ ಲಂಚ್ ಪಾಯಿಂಟ್ಗೆ ಆಲ್ಮೋಸ್ಟ್ ಅರೌಂಡ್ 22 ಕಿಲೋಮೀಟರ್ಸ್ ಇದೆ. ಸೊ ಈ MT ರೋಡಲ್ಲಿ ಸೂಪರ್ ಟಾರ್ಮ್ಯಾಕ್ ರೋಡಲ್ಲಿ ನಮ್ಮ ಜರ್ನಿನ ಒಂದು ಗುಡ್ ಸ್ಪೀಡಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಆ ಕಡೆ ಈ ಕಡೆ ವಂಡರ್ಫುಲ್ ಹಿಲ್ಸ್ ಇದೆ. ಆಗ್ಲೇ ಹೇಳ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ದೊಡ್ಡ ಪಾತಾಳ ಬೇರೆ ಇದೆ. ನಮ್ಮ ಹುಡುಗರೆಲ್ಲ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ. ನನ್ನ ಮುಂದೆ ಕಾಣಿಸ್ತಿರೋದು ಒಬ್ರು ಲೋಕೇಶರು. ಸಿನಿಕ್ ಮಾತ್ರ ಈ ರೋಡಲ್ಲಿ ಅಮೇಝಿಂಗ್ ಅಂದರೆ ಅಮೇಝಿಂಗ್. ವಾವ್, ವಂಡರ್ಫುಲ್. ಮೈ ರೋಮಾಂಚನ ಆಗ್ತಿದೆ ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ. ಸೊ ಒಂದು ನರಪಿಳ್ಳೆ ಇಲ್ಲ, ನಾವು ಒಬ್ಬನೇ ಈ ರೋಡಲ್ಲಿ ಇರೋದು. ನೋಡ್ತಾ ಇದ್ದೀರಲ್ಲ ಹೆಂಗಿದೆ, ಬೆಟ್ಟ ಹತ್ತುತ್ತಾ ಇದ್ದೀವಿ, ಆದರೆ ಒಂದು ಚೂರ್ ಗಾಡಿ ವೈಬ್ರೇಷನ್ ಇಲ್ಲ ಗುರು ಈ ರೋಡಲ್ಲಿ. ಸೂಪರ್ ಆಗಿದೆ. ಒಂದು ಕಂಪ್ಲೀಟ್ ಡ್ರೈ ಏರಿಯಾ ಮಧ್ಯ ಸ್ನೋ ಮೌಂಟೇನ್. ಈ ವ್ಯೂನ ನೀವು ನೋಡಲೇಬೇಕು. ಎಷ್ಟು ಆಳದಲ್ಲಿದೆ ಸಟ್ಲೇಜ್ ವಾಟರು, ನೋಡ್ತಾ ಇದ್ದೀರಾ? ಸೂಪರ್. ಒಂದು ಅದ್ಭುತ ಸ್ಥಳ, ಸೂಪರ್ ಆಗಿದೆ ಅಪ್ಪ. ನೋಡಿ ಅಲ್ಲೊಂದು ರೋಡ್ ಹೋಗ್ತಾ ಇದೆಯಲ್ಲ, ಆ ರೋಡಲ್ಲಿ ಇವಾಗ ನಾವು ಹೋಗಬೇಕು. ರೈಟ್ ಸೈಡಲ್ಲಿ ಒಂದು ಸ್ವಲ್ಪ ಬೈಕ್ ಯಾಮಾರಿದ್ರು ಕೆಳಗಡೆ ಹೋಗಿ ನಾವು ಸಟ್ಲೇಜ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇರ್ತೀವಿ. ಬೈಕ್ ಓಡಿಸಿ ಸುತ್ತಾಯಿತು. ಒಂದ್ಸರಿ ಜಂಪ್ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಬರಲ್ಲ. ಇಲ್ಲಿಂದ ಡೈ ಬಿದ್ದರೆ ನಾನು ಡೈರೆಕ್ಟಾಗಿ ವಾಟರ್ಗೆ ಹೋಗಿ ಬೀಳ್ತೀನ, ಇಲ್ಲ ಉಳ್ಕೊಂಡೋಗಿ ಬೀಳ್ತೀನ ಗೊತ್ತಿಲ್ಲ. ಎಲ್ಲರೂ ಊಟ ಮಾಡಿ ಫ್ರೆಶ್ ಆಗ್ತಾ ಇದ್ದಾರೆ. ಜರ್ನಿ ಮಾಡ್ಬೇಕ್ರಿ, ರೈಡಿಂಗ್ ಮಾಡ್ಬೇಕ್ರಿ. ರೈಡಿಂಗ್ ಮಾಡಿದಾಗ ಮಜಾ ತಗೊಳೋದ್ ಬೇಕ್ರಿ. ನೀವು ರೈಡಿಂಗ್ ಮಾಡುವಾಗ ಇದೇ ತರ ಎಂಜಾಯ್ ಮಾಡ್ಕೊಂಡು ಗಾಡಿ ಓಡಿಸ್ತೀರಾ ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮ್ಮ ರೈಡಿಂಗ್ ಪ್ಯಾಟ್ರನ್ ಇದೇ ತರ ಇರುತ್ತಾ ಇಲ್ಲ ಡಿಫ್ರೆಂಟ್ ಆಗಿರುತ್ತಾ ಅಂತ. Full snow mountains in the land of Lama. Don't be Gama. ಪೋಸ್ಟಲ್ಲಿ ಸುಂಡೋ ಹತ್ರ ಎಂಟ್ರಿ ಮಾಡಬೇಕು. ಸೊ ವೆಲ್ಕಮ್ ಟು ಸ್ಪಿತಿ ವ್ಯಾಲಿ. ಇಲ್ಲಿಂದ ಆ್ಯಕ್ಚುಯಲ್ ಸ್ಪಿತಿ ಶುರು ಆಗುತ್ತೆ. ಸೊ ಚೆಕ್ ಪೋಸ್ಟ್ ಅಂತ ಇಲ್ಲಿ ಬಂದು ಬೈಕ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಸುಮ್ಡೋದಲ್ಲಿ ಇದ್ದೀವಿ ನಾವು. ಇಲ್ಲಿಂದ ಗ್ಯೂ ಮಾನಿಸ್ಟ್ರಿಗೆ ಹೋಗಿ ಅಲ್ಲಿಂದ ನಾವು ಹೋಗ್ತೀವಿ ಟಾಬೋಗೆ. ನಾವಿದ್ದೀವಿ ಸುಮುದೋಲಿ. ಸೊ ಇಲ್ಲಿಂದ ನಾವು ಗ್ಯೂ ಮಾನಿಸ್ಟ್ರಿಗೆ ಹೋಗಿ, ಇದು ನೋಡ್ತಾ ಇದ್ದೀರಾ, ಇದು ಆಲ್ಮೋಸ್ಟ್ ಟಿಬೇಟ್ ಬಾರ್ಡ್ರು ಇದೆಯಲ್ಲ, ಇದು ಆಲ್ಮೋಸ್ಟ್ ಟಿಬೇಟ್ ಬಾರ್ಡ್ರು. ಇವಾಗ ನಾವು ನಮ್ಮ ಎಂಟ್ರಿ ಎಲ್ಲ ಮುಗಿಸಿ ನಮ್ಮ ಜರ್ನಿನ ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ಇಲ್ಲಿಂದ ಟಬೋ ಬಂದು ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇದೆ. ವೆಲ್ಕಮ್ ಟು ಸ್ಪಿತಿ ವ್ಯಾಲಿ. ಸ್ವಾಗತ ಸುಸ್ವಾಗತ. ಇವಾಗ ತಾನೇ ವೆಲ್ಕಮ್ ಟು ಸ್ಪಿತಿ ವ್ಯಾಲಿ ಅಂತ ಹೇಳಿದ್ರೆ ಆಲ್ರೆಡಿ ಥ್ಯಾಂಕ್ಸ್ ಟು ವಿಸಿಟ್ ಅಗೇನ್ ಅಂತ ಹಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ನಾವು ತಪ್ಪು ರೋಡಲ್ಲಿ ಬಂದ್ಬಿಟ್ವಿ. ಅದಕ್ಕೆ ಮುಗಿಸ್ಕೊಂಡು ನಾವು ನಮ್ಮ ರೈಡನ್ನು ಮುಂದುವರಿಸ್ತಾ ಇದ್ದೀವಿ ಟುವರ್ಡ್ಸ್ ಗ್ಯೂ ಮಾನಿಸ್ಟ್ರಿ ಕಡೆಗೆ. ಬನ್ನಿ ಗ್ಯೂ ಮಾನಿಸ್ಟ್ರಿಗೆ. ಇಲ್ಲಿಂದ ಕೆಲವೇ ನಿಮಿಷಗಳು ಮಾತ್ರ. ಹೇಗಿದೆ ಮುಂದೆ ಬ್ರೌನ್ ಮೌಂಟೇನು, ಅದ್ರ ಹಿಂದೆ ಬ್ಲ್ಯಾಕ್ ಮೌಂಟೇನು, ಅದ್ರ ಹಿಂದೆ ಸ್ನೋ ಮೌಂಟೇನು. ಏನ್ ಅಮೇಜಿಂಗ್ ಆಗಿದೆ ಗುರು. ಆಗಿದ ತಕ್ಷಣ ರೋಡ್ ಶೇಪೇ ಚೇಂಜ್ ಆಗೋಯ್ತು. ಮಿನಿಸ್ಟ್ರಿಗೆ ರೈಟಿಗೆ ತಗೋಬೇಕು, ನಾವು ರೈಟಿಗೆ ತಗೋತಾ ಇದ್ದೀವಿ. ಓಹ್ ಏನಪ್ಪ ಇದು ಬೆಟ್ಟ. ವೆಲ್ಕಮ್ ಟು ದ ಗ್ಯೂ ಮಾನಿಸ್ಟ್ರಿ. ನಾವು ಗ್ಯೂ ಮಾನಿಸ್ಟ್ರಿಗೆ ಈಗ ಬಂದಿದ್ದೀವಿ. ಮಾನಿಸ್ಟ್ರಿ ಥರನೇ ಕಾಣಿಸ್ತಾ ಇಲ್ಲ, ಆದರೆ ಇದು ಇಲ್ಲೇನು ಮೆನ್ಷನ್ ಮಾಡಿದೆ, ಗ್ಯೂ ಪೋಸ್ಟ್ ವೆಲ್ಕಮ್ ಟು ಗ್ಯೂ ಮಾನಿಸ್ಟ್ರಿ. ಹಿಂಗೆ ಹೋಗಿ ಅಂತ ಹಾಕಿದರೆ ಮಾನಿಸ್ಟ್ರಿ ಎಲ್ಲಿದೆ ಗೊತ್ತಾಗ್ತಿಲ್ವೇ. ಲೆಫ್ಟ್ ಸೈಡಾ ರೈಟ್ ಸೈಡಾ ಇನ್ನು ಮುಂದೆನಾ, ಎಲ್ಲಿದೆ ಗುರು? ಅಲ್ಲೇ ವೆಲ್ಕಮ್ ಅಂತ ಹಾಕಿದ್ರ ಇನ್ನೂ ಸಿಕ್ಕಿಲ್ಲ.
ಶಾಂತಿ ಸ್ತೂಪ ಸಿಕ್ತು. ಏನಿದು ಗಿವ್ ಮಾನಿಸ್ಟ್ರಿ ಅಂದರೆ ಅಲ್ಲಿಗೆ ಹೋಗಿ ಆ ಜಾಗದಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ವಾವ್. ಸೊ ಈ ಥರದನ್ನು ಶಾಂತಿ ಸ್ತೂಪ ಅಂತಾರೆ. ಇದು ಗಿವ್ ಮಾನಿಸ್ಟ್ರಿದು ಪಾರ್ಕಿಂಗು. ಅಲ್ಲಿ ಸ್ಟ್ಯಾಂಡ್ ಹಾಕಕ್ಕಾಗಲ್ಲ. ಅದೇನಿದೆ ಅವಾಗ ನೋಡೋಣ ಬನ್ನಿಯಪ್ಪ ಗಿವ್ ಮಾನಿಸ್ಟ್ರಿಲಿ. ಕ್ಯೂ ಮಾನಿಸ್ಟ್ರಿದ ಒಳಗಿನ ಪರಿಸರ ಹೇಗಿದೆ ಅಂತ ನೋಡ್ತಾ ಇದ್ದೀರಾ. ಒಂದು ಕಾಮ್ನೆಸ್, ಭಕ್ತಿ ಇಲ್ಲಿ ಉಕ್ಕಿ ಬರುತ್ತೆ. ಒಂದು ಸ್ನೋ ಮೌಂಟೇನ್ಸ್ ಈ ಒಂದು ಮಾನಿಸ್ಟ್ರಿ ಹಿಂಭಾಗನೇ ಇದೆ. ನಮ್ಮ ಬೈಕರ್ಸ್ ಅಲ್ಲಿ ನಿಂತಿದ್ದಾರೆ. ನೋಡ್ತಾ ಇದ್ದೀರಾ ಬ್ಯಾಕ್ ಸೌಂಡ್ ಸರೌಂಡಿಂಗ್ ಹೆಂಗಿದೆ ಅಂತ. ಸೂಪರ್ ಆಗಿದೆ ಅಲ್ಲ. ಕಲ್ಲಂಗಡಿ ಹಣ್ಣಿನ ನೈವೇದ್ಯ ಗೌತಮ ಬುದ್ಧನಿಗೆ. ಯಾಕೆ ಈ ಥರ ಮುಖ ಮುಚ್ಚಿ ಕೂರಿಸ್ಬಿಟ್ಟಿದ್ದಾರೆ, ಏನೋ ಇರಬೇಕು, ಏನು ಅಂತ ಗೊತ್ತಿಲ್ಲ. ನೋಡ್ತಾ ಇದ್ದೀರಲ್ಲ, ಇದು ಸೆಲ್ಫ್ ಮಮ್ಮಿಫೈಡ್ ಮಾಂಕ್ ಅಂತಾರೆ ಇದನ್ನ. ಸೊ ನಾವು ಸಿಂಪಲ್ ಆಗಿ ಮಮ್ಮಿ ಅಂತ ಇದನ್ನ ಕರೀತಾ ಇದ್ದೀವಿ. ಸೊ ವರ್ಷ ಅಂದರೆ ಎಷ್ಟು ವರ್ಷ ಆಗಿದೆ ಅಂತ ಗೊತ್ತಿಲ್ಲ, ಅಷ್ಟು ಹಳೆ ಓಲ್ಡ್ ಮಾಂಕಿಫೈಡ್ ಇದು ಬೆಳೆಯುತ್ತಂತೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ಆದರೆ ನೋಡೋಕ್ಕೆ ಮಾತ್ರ ಭಯಂಕರ ಇದೆ ಇದು. ನೋಡ್ತಾ ಇದ್ದಾರೆ ಎದುರುಗಡೆ ಆಂಡ್ರಾಯ್ಡ್ ಫೋನ್ ಮತ್ತು ಐಫೋನ್ ಇದೆ. ಐಫೋನಲ್ಲಿ ಚೈನಾ ಟೈಮ್ ತೋರಿಸ್ತಾ ಇದೆ 8:35 8:35. ಅಗೇನ್ ಆಂಡ್ರಾಯ್ಡಲ್ಲಿ ತೋರಿಸ್ತಿದೆ 6.05 ಅಂದರೆ 6:05. ಸೊ ನಾವು ಚೈನಾ ಬಾರ್ಡ್ರಲ್ಲಿ ಇರೋದ್ರಿಂದ ಚೈನಾ ಟೈಮು ಐಫೋನಲ್ಲಿ ತೋರಿಸ್ತಾ ಇದೆ, ಆಂಡ್ರಾಯ್ಡಲ್ಲಿ ಇಂಡಿಯನ್ ಟೈಮ್ ತೋರಿಸ್ತಾ ಇದೆ. ನಮ್ಮ ಪ್ರಯಾಣನ ಮುಂದುವರಿಸ್ತಾ ಈ ಟಾಪೋ ಕಡೆಗೆ. ಗಿವ್ ಮಾನಿಸ್ಟ್ರಿ ಅಂದ್ರೆ ಏನಪ್ಪಾ ಅಂದ್ರೆ, ಗ್ಯೂ ಅಂದ್ರೆ ಈ ಹಳ್ಳಿಯ ಹೆಸರು. ಇಲ್ಲಿರೋ ಮಾನಿಸ್ಟ್ರಿಗೆ ಗ್ಯೂ ಮಾನಿಸ್ಟ್ರಿ ಅಂತಾರೆ. ಸೊ ಅಲ್ಲಿ ಮಾನಿಸ್ಟ್ರಿ ಮತ್ತೆ ಮಮ್ಮಿ ಕೂಡ ಇದೆ. ಸೊ ಡ್ಯಾಡಿ ಇಲ್ಲ. ಬನ್ನಿ ಜರ್ನಿನ ಮುಂದುವರ್ಸೋಣ. ನೋಡ್ತೀರಾ ರೈಟ್ ಸೈಡಲ್ಲಿ ಗ್ಯೂ ಮಾನಿಸ್ಟ್ರಿ ಇದೆ. ಇಲ್ಲಿಂದ ಬಂದು ನಾವು ಸ್ಟೇ ಮಾಡಬೇಕಾದ ಪ್ಲೇಸ್ ಬಂದು ಆಲ್ಮೋಸ್ಟ್ 22 to 30 ಕಿಲೋಮೀಟರ್ಸ್ ತನಕ ಇದೆ. ಸೊ ನನ್ನ ಗೋಪ್ರೋದಲ್ಲೂ ಆಲ್ಮೋಸ್ಟ್ ಸಖತ್ ಕಮ್ಮಿ ಬ್ಯಾಟ್ರಿ ಬೇರೆ ಇದೆ. ಸೊ ಇಲ್ಲಿಂದ ನಾನು ರೀಚ್ ಆಗಬೇಕು ಅಂದರೆ ನಾವು ಬಂದಿದ್ದ ದಾರಿಲೇ ವಾಪಸ್ ಹೋಗಿ ಆಲ್ಮೋಸ್ಟ್ ಒಂದು 7 ಇಂದ 8 ಕಿಲೋಮೀಟರ್ಸ್, ಅಲ್ಲಿಂದ ಅರೌಂಡ್ 16 ಕಿಲೋಮೀಟರ್ಸು ನಮ್ಮ ಸ್ಟೇ ಇದೆ. ಸಂಜೆ ಆಲ್ಮೋಸ್ಟ್ 6 o'clock ಆಗಿಬಿಟ್ಟಿದೆ. 6 o'clock ಆದ್ರೂ ನೋಡ್ತಾ ಇದ್ದೀರಾ ಬೆಳಗ್ಗೆ ಯಾವ ಥರ ಇದೆ ಅಂತ. ಮುಂದೆ ನಿಮಗೆ ಮೌಂಟೇನ್ಸ್ನಿಂದ ಬಿಸಿಲು ಬೀಳ್ತಾ ಇಲ್ಲ, ಆದರೆ ಮೌಂಟೇನ್ಸ್ ಹಿಂಭಾಗ ಸರಿಯಾಗೇ ಇದೆ ಬಿಸಿಲು. ಬ್ಯಾಟ್ರಿ ಆಲ್ಮೋಸ್ಟ್ ಲೋ ಆಗಿದೆ. ನನ್ನ 5ನೇ ದಿನದಾದ ವಿಡಿಯೋ ಇಂದು ನಾವು ಇಲ್ಲಿಗೆ ಮುಗಿಸ್ಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಾವು ಹೋಗೋ ತನಕ ಕತ್ಲೆ ಕೂಡ
ಆಗಿರುತ್ತೆ ನಾವು ಹೋಗೋ ಜಾಗಕ್ಕೆ. ಇದ್ದೀರಾ ಹಿಂದೆ ಮುಂದೆ ಎಲ್ಲ ಫೆಲೋ ರೈಡರ್ಸ್ ಬರ್ತಾ ಇದ್ದಾರೆ. ಇಲ್ಲಿಂದ ಆಲ್ಮೋಸ್ಟ್ ಅರೌಂಡ್ 8 to 9 ಕಿಲೋಮೀಟರ್ಸ್ ನಾವು ಹೋಗಬೇಕಾಗಿದ್ದ ಸ್ಥಳಕ್ಕೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. 5th ಡೇ. ಥ್ಯಾಂಕ್ ಯು ರಾಯಲ್ ರೈಡಾ. ನಮಸ್ಕಾರ, ಧನ್ಯವಾದ.